ಗುರೂಜಿ ಮುಂದಿನ ರಾಶಿ ವೃಶ್ಚಿಕ. ಈ ವೃಶ್ಚಿಕ ರಾಶಿಯವರಿಗೆ ನಾನು ಗಮನಿಸಿದಾಗ ಎಲ್ಲ ಒಳ್ಳೆಯದೇ ಇತ್ತು. ಅಂದರೆ ಉದ್ಯೋಗದಲ್ಲೂ ಕೂಡ ಒಂದು ರೀತಿಯಾಗಿ ಬಡ್ತಿ ಪಡಿತಾರೆ ಅಂತ. ಮತ್ತು ಏನಾದರೂ ಜವಾಬ್ದಾರಿಯನ್ನು ತಾವಾಗೇ ವಹಿಸ್ಕೊಂಡ್ರೆ, ಒಳ್ಳೆ ಆಸಕ್ತಿ ವಹಿಸಿದರೆ ಎಲ್ಲವೂ ಒಳ್ಳೆಯದಾಗುತ್ತೆ ಅಂತ. ಎಲ್ಲವೂ ಒಳ್ಳೆಯದೇ ಆಗುತ್ತೆ ಗುರೂಜಿ. ಇಲ್ಲಿ ಒಂದಷ್ಟು ವರ್ಷಫಲ ಅಂತ ನಾವು ನೋಡಿದಾಗ ಪಂಚಮ ಶನಿ ಮತ್ತೆ ನಡೀತಾ ಇದೆ, ಗುರುಬಲ ಇಲ್ಲ. ಅದರಲ್ಲಿ ಗ್ರಹಣ ಬಂದಾಗ ಕೆಲವೊಂದು ಬದಲಾವಣೆ ಆಗುವಂಥದ್ದು ಇರುತ್ತೆ, ಒಂದು ತಿಂಗಳು ಕಾಲ ಅಂತ ಹೇಳ್ಬೋದು. ಇದರ ಪ್ರಕಾರದಲ್ಲಿ ರಾಷ್ಟ್ರಾಧಿಪತಿ ಕುಜ ವ್ಯಯಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಖರ್ಚುಗಳು ಉಂಟಾಗುವಂಥದ್ದು ಇರುತ್ತೆ. ಮತ್ತು ಚತುರ್ಭಾವದಲ್ಲಿ ರಾಹು ಇರೋದ್ರಿಂದ ತಾಯಿ ಮತ್ತು ಒಂದು ಮಕ್ಕಳ ವಿಚಾರದಲ್ಲಿ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅಡೆತಡೆಗಳು ಉಂಟಾಗುವಂಥದ್ದು ಇರುತ್ತೆ. ಮತ್ತು ಅದರ ಜೊತೆಗೆ ಪಂಚಮ ಸ್ಥಾನದಲ್ಲಿ ವಕ್ರೀ ಶನಿ ಇರೋದ್ರಿಂದ ಮಕ್ಕಳಿಂದ ನೆಮ್ಮದಿ ಅಷ್ಟಾಗಿರೋದಿಲ್ಲ, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುವಂಥದ್ದು ಇರುತ್ತೆ. ಪಂಚಮ ಶನಿ ನಡೀತಾ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಸರಿಯಾದ ಸಮಯಕ್ಕೆ ಆಗೋದಿಲ್ಲ, ಖರ್ಚುಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ. ಸಪ್ತಮಾಧಿಪತಿ ಶುಕ್ರಗ್ರಹ ದಶಮ ಸ್ಥಾನದಲ್ಲಿ ಕೇತುಗ್ರಸ್ತವಾಗಿರೋದ್ರಿಂದ ಮತ್ತು ಅದ್ರ ಜೊತೆಗೆ ದಂಪತಿಗಳ ನಡುವೆ ಅಷ್ಟಾಗಿ ಬಾಂಧವ್ಯತೆ ಇಲ್ಲ, ಉದ್ಯೋಗದಲ್ಲಿನೂ ಒಂದಷ್ಟು ಬದಲಾವಣೆಗಳಾಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಇವರಿಗೆ ಉದ್ಯೋಗದ ವಿಚಾರದಲ್ಲಿ ಬದಲಾವಣೆ ಏನಾದರೂ ಆಯಿತು ಅಂತ ಹೇಳಿದ್ರೆ, ಅಂದರೆ ಏನಾದರೂ ಪ್ರಮೋಷನ್ ಸಿಗೋದು ಅಥವಾ ಇರುವಂಥ ಕೆಲಸ ಬಿಟ್ಟು ಇನ್ನೊಂದು ಕೆಲಸಕ್ಕೆ ಏನಾದರೂ ಪ್ರಯತ್ನ ಮಾಡಿದ್ರೆ ಒಂದಷ್ಟು ಒಳ್ಳೆ ಫಲಗಳನ್ನು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದನ್ನು ಹೇಳುತ್ತೆ. ಯಾಕಂತ ಹೇಳಿದ್ರೆ ಒಂದು ವಿಚಾರ, ಈ ರಾಷ್ಟ್ರಾಧಿಪತಿ ಏನಾದರೂ ಕುಜಗ್ರಹ ಉಚ್ಚಸ್ಥಾನದಲ್ಲೋ ಅಥವಾ ಸ್ವಕ್ಷೇತ್ರಗಳಲ್ಲಿ ಏನಾದರೂ ಇತ್ತು ಅಂದರೆ ಅಂಥವ್ರಿಗೆ ಈ ಗ್ರಹಣ ಏನಿದೆ ವೃಶ್ಚಿಕ ರಾಶಿಯವ್ರಿಗೆ ಪ್ಲಸ್ ಪಾಯಿಂಟು, ಒಳ್ಳೆ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು ಅಂತ ಹೇಳುತ್ತೆ. ಹಾಗಾಗಿ ಕೆಲವೊಂದು 4ನೇ ಮನೆಯಲ್ಲಿರುವಂಥ ಗ್ರಹಗಳು ವಿದ್ಯಾಭ್ಯಾಸಕ್ಕೆ ಮತ್ತು ತಾಯಿಯ ಸ್ಥಾನ ಅಂತ ಹೇಳ್ತೀವಿ, ಒಂದು ಸ್ವಲ್ಪ ಆರೋಗ್ಯದ ಮೇಲೆ ಪರಿಣಾಮ ಬೀಳೋದಕ್ಕೆ ಸಾಧ್ಯ ಆಗುತ್ತೆ.